ನಮಸ್ಕಾರ. ಇವತ್ತು ಏಪ್ರಿಲ್ 1, 2026. ನಮಗೆ ಮೊನ್ನೆ ಮಳೆ ಆಗಿತ್ತು. ಈಗ ಮುಂಗಾರಲ್ಲಿ ನಾನು ಮೊದಲನೇ ಯುಗಾದಿ ಹಬ್ಬದ ದಿವಸ ಮಳೆ ಆಗಿದ್ದ ದಿವಸ ಈ ಭೂಮಿಯನ್ನೆಲ್ಲ ಉಳುಮೆ ಮಾಡಿದ್ದೆ. ಈಗ ಮತ್ತೆ ಸ್ವಲ್ಪ ಮಳೆ ಆಗಿದ್ದರಿಂದ ನಾನು ಈ ಹೊಲಕ್ಕೆ, ನಮ್ಮ ಅಕ್ಕಡಿಯಲ್ಲಿ ಹಾಕಿದ್ದಿದ್ದು ಹೊಲಕ್ಕೆ ಮುಂಗಾರಲ್ಲಿ 4ನೇ ತಿಂಗಳಲ್ಲಿ ಮಳೆ ಆಗಿರೋದ್ರಿಂದ ಎಳ್ಳು ಮತ್ತು ಹೆಸರನ್ನು ನಾನು ಇವತ್ತು ಬಿತ್ತನೆ ಮಾಡಿದ್ದೆ. ಯಾಕೆ ಅಂತಂದರೆ 4ನೇ ತಿಂಗಳಿಂದ ನಮಗೆ 6ನೇ ತಿಂಗಳವರೆಗೂ ಗ್ಯಾಪ್ ಇರುತ್ತೆ. ಇದು ಬೆಳೆನೂ ಆಗುತ್ತೆ ಮತ್ತು ಭೂಮಿಗೆ ಹಸಿರೆಲೆ ಗೊಬ್ಬರನೂ ಆಗುತ್ತೆ ಮತ್ತು ನಮ್ಮ ಮನೆಗೆ ಬೇಕಾಗಿರೋಂಥ ಧಾನ್ಯನೂ ಆಗುತ್ತೆ. ಇದು ಮಳೆ ಆಧಾರಿತ ಕೃಷಿಯಲ್ಲಿ ನಾನು ಮಾಡ್ತಾ ಇರೋವಂಥದ್ದು. ಏನು ಅಂದರೆ ರೈತ ಯಾವತ್ತೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಯಾವ ರೀತಿ ಬೆಳೆ ಮಾಡಬೇಕು, ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಂಡಾಗ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಇದರಲ್ಲಿ ನಾನು ಹೆಸರು ಮತ್ತು ಎಳ್ಳು ಮತ್ತು ಪುಂಡಿ, ಅಮ್ರಾಂತಸ್ ದಂಟು ಇವೆಲ್ಲವನ್ನು ಕೂಡ ಇವತ್ತು ಬಿತ್ತನೆ ಮಾಡಿದ್ವಿ. ಅದ್ರ ಜೊತೆಗೆ ಮೆಕ್ಕೆಜೋಳ ಕೂಡ ಬಿತ್ತನೆ ಮಾಡಿದ್ವಿ. ಈ ಹೊಲದಲ್ಲಿ ನಾವು ಮಳೆ ಆಶ್ರಿತದಲ್ಲಿ ಮಾಡ್ಕೊಂಡು ಮತ್ತು ಮುಂಗಾರಿಗೆ ಮತ್ತು ಕೊಟ್ಟಿಗೆ ಗೊಬ್ಬರ ನೋಡೋದು, ಮತ್ತು ನಾವು ರಾಗಿ ಮತ್ತು ಅಕ್ಕಡಿ ಸಾಲುಗಳಲ್ಲಿ ನಾವು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಅದಕ್ಕಾಗಿಯೇ ನಾನು ಇವತ್ತು ಈ ವಿಡಿಯೋ ಮುಖಾಂತರ ನಾವು ಎಲ್ರಿಗೂ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಧನ್ಯವಾದಗಳು.